ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆಗೆ ನಾನು ಒಂದು ಯೂಸ್ಫುಲ್ ಆಗಿರೋ ಒಂದು ಟಿಪ್ಸ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ ನಮ್ಮ ಹೇರ್ ಆಯಿಲು ನಾವೀಗ ಮಾರ್ಕೆಟಲ್ಲಿ ತುಂಬಾ ನಮಗೆ ಒಂದು ಅಡ್ವರ್ಟೈಸಲ್ಲಿ ಆಗ್ಬೋದು ಅಥವಾ ತುಂಬಾ ಒಂದು ಆಯಿಲ್ ನಮಗೆ ತೋರಿಸ್ತಾ ಇರ್ತಾರೆ. ಆದರೆ ನಾವೇ ಮನೆಯಲ್ಲಿ ಈಸಿಯಾಗಿ ಮತ್ತು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಹೇರ್ ಆಯಿಲ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಕೂದಲಿಗೆ ಪರ್ಮನೆಂಟ್ ಸೊಲ್ಯೂಷನ್, ಪ್ರತಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಅಂಥ ಒಂದು ಎಣ್ಣೆನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆ, ಅಂದರೆ ನಮ್ಮ ಫಾರ್ಮಲ್ಲೇ ತೆಗೆದಂಥ ಒಣ ಕೊಬ್ಬರಿಯಿಂದ ಎಣ್ಣೆ ತೆಗೆಸಿರೋವಂಥದ್ದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಹರಳೆ ಎಣ್ಣೆನೂ ಸಹ ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟ್ 1.5 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ನಾನಿಲ್ಲಿ 1/4 ಲೀಟ್ರ್ ಆಗೋಷ್ಟು ಹರಳೆ ಎಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಮೇಯ್ನಾಗಿ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ವ, ಅದು ನಮ್ಮ ಕೂದಲಿಗೆ ತುಂಬಾ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು. ತುಂಬಾ ನಮಗೆ ಕೂದಲಿಗೆ ಆರೋಗ್ಯಕ್ಕೆ ಒಳ್ಳೆಯದಂಥದ್ದು ಅದು ಬೆಟ್ಟದ ನೆಲ್ಲಿಕಾಯಿ. ಅದ್ರ ಜೊತೆಗೆ ನಾನಿಲ್ಲಿ ಒಣಗಿಸಿರೋ ಅಂಥ ಹೂವು, ದಾಸವಾಳದ ಹೂವು, ಕೆಂಪು ದಾಸವಾಳ ಹಾಗೂ ಬಿಳಿ ದಾಸವಾಳ, ನಾನಿಲ್ಲಿ ದಾಸವಾಳ ಸಿಕ್ಕಿದಾಗ ನಾನು ಒಣಗಿಸಿ ಹಾಗೆ ಇಟ್ಕೊಂಡಿದ್ದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಹಸಿ ಹೂವು ಇದ್ದರೂ ಕೂಡ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಅದ್ರ ಜೊತೆಗೆ ನಾನಿಲ್ಲಿ ದಾಸವಾಳ ಎಲೆಗಳನ್ನ ಸಹ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಚೇಪೆ ಗಿಡದ ಎಲೆ ಒಂದು 5 ತೊಗೊಂಡಿದ್ದೀನಿ. ಜೊತೆಗೆ ನಿಂಬೆ ಗಿಡದ ಎಲೆನೂ ಸಹ ಒಂದು 5 ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಇದು ಸಹ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಅಂದರೆ ನಮ್ಮ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ಅದು ಒಳ್ಳೆ ಒಂದು ಪರಿಣಾಮವನ್ನು ಕೊಡುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಈರುಳ್ಳಿನೂ ಸಹ ನಾನಿಲ್ಲಿ ಒಂದು 2 ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಹ ನಮ್ಮ ಕೂದಲಿನ ಬೆಳವಣಿಗೆಗೆ, ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ಹಾಗೂ ನಾನಿಲ್ಲಿ ಅಲೋವೆರಾ ಒಂದು ಲೋಳೆನ ಹಾಗೆ ಕಟ್ ಮಾಡಿ ಸಹ ತೊಗೊಂಡಿದ್ದೀನಿ. ಅದು ನಮ್ಮ ಕೂದಲಿಗೆ ಒಂದು ಸಾಫ್ಟ್ನೆಸ್, ಅಂದರೆ ಸಿಲ್ಕಿನೆಸ್ನ ಕೊಡುತ್ತೆ ನಮ್ಮ ಕೂದಲಿಗೆ. ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನಿಲ್ಲಿ ಅಗಸೆ ಬೀಜನ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಮೆಂತ್ಯ ಸಹ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 50 ಗ್ರಾಮ್ ಆಗೋಷ್ಟು ಮೆಂತ್ಯ ಹಾಗೂ ಅಗಸೆಯನ್ನು ತೊಗೊಂಡಿದ್ದೀನಿ. ಸೊ ಇವೆಲ್ಲನೂ ನಮ್ಮ ಒಂದು ಕೂದಲಿನ ಎಣ್ಣೆ ಏನು ನಾವು ಮಾಡ್ಕೊತೀವಲ್ಲ, ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು. ನಾನಿಲ್ಲಿ ನಮ್ಮ ಒಂದು ಗಾರ್ಡನ್ನಲ್ಲಿ ಆಲೋವೆರಾ ಗಿಡ ಇತ್ತು, ಅದರಲ್ಲಿ ಒಂದು ಲೋಳೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಅದಿಲ್ಲ ಅಂದರೆ ನೀವು ಜೆಲ್ಲಿ ಇರುತ್ತಲ್ವ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನೆಲ್ಲ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನನಗೆ ಇಲ್ಲಿ ಒಂದು ರೋಸ್ಮೇರಿ ಅನ್ನೋದು ಸಿಗುತ್ತೆ, ಅದು ನನಗೆ ಎಲ್ಲೂ ಸಿಗಲಿಲ್ಲ. ನಿಮಗೇನಾದರೂ ಅದು ಸಿಕ್ಕಿದ್ರೆ ನೀವು ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ. ತುಂಬಾ ಹೇರ್ ಗ್ರೋತ್ಗೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ಬೋದು ರೋಸ್ಮೇರಿ ಅಂತ. ಇನ್ ಕೇಸ್ ಯಾವುದಾದ್ರು ಗಂದಗಿ ಅಂಗಡಿಗಳಲ್ಲಿ ಸಿಕ್ಕಿದ್ರೆ ನೀವು ಸಹ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ನಾನಿಲ್ಲಿ ಒಂದು ದಪ್ಪ ಇರೋಂಥದ್ದು ಅಥವಾ ಕಬ್ಬಿಣದ ಬಾಣಲಿ ಇದ್ರೆ ಯಾವುದಾದ್ರೂ ಇದ್ದರೆ ನೀವು ಅದನ್ನು ತೊಗೊಂಡು, ಅದು ಬಿಸಿ ಆದ ಮೇಲೆ ನಾವು ಏನು ಎಣ್ಣೆ ಇಟ್ಕೊಂಡಿದ್ವಲ್ಲ ಆ ಎಣ್ಣೆ ಹಾಗೂ ಹರಳೆ ಎಣ್ಣೆ ಎರಡನ್ನೂ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ನಾವು ಕಟ್ ಮಾಡಿ ಏನೇನೋ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಎಲ್ಲ ಒಂದು ಏನು ಪದಾರ್ಥ ತೋರಿಸಿದ್ದೆ ಅದನ್ನೆಲ್ಲನೂ ಎಣ್ಣೆ ಜೊತೆಗೆ ಹಾಕ್ಕೊಳ್ಬೇಕಾಗುತ್ತೆ. ಈ ಒಂದು ಎಣ್ಣೆ ಏನಿದೆಯಲ್ಲ, ಇದನ್ನು ಬರೀ ಹೆಂಗಸರೇ ಅಲ್ಲ, ಗಂಡಸರು ಸಹ ಯೂಸ್ ಮಾಡ್ಬೋದು, ಮಕ್ಕಳು ಸಹ ಯೂಸ್ ಮಾಡ್ಬೋದು. ತುಂಬಾ ಏನೇ ಒಂದು ಕೂದಲಿನ ಸಮಸ್ಯೆ ಇರ್ಬೋದು, ಹೇರ್ ಫಾಲ್ ಆಗ್ತಾ ಇದ್ದರೆ, ಅಥವಾ ಡ್ಯಾಂಡ್ರಫ್ ಇದ್ದರೆ, ಅಥವಾ ವೈಟ್ ಹೇರ್ಸ್ ಬರ್ತಾ ಇದ್ದರೆ, ಅಥವಾ ನಿಮ್ಮ ಕೂದಲು ತುಂಬ ಸಣ್ಣ ಇದೆ ಅನ್ನೋದಾದರೆ, ಸೊ ಏನೇ ಒಂದು ನಿಮ್ಮ ಕೂದಲಿನ ಒಂದು ಸಮಸ್ಯೆಗೆ ಈ ಒಂದು ಎಣ್ಣೆ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಮತ್ತು ಡ್ಯಾಂಡ್ರಫ್ ಬರೋದಿಲ್ಲ, ಹೇರು ಕಪ್ಪಗಾಗುತ್ತೆ, ತುಂಬಾ ಹೇರು ತಿಕ್ಕಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಎಣ್ಣೆ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಮಾಡ್ಕೊಳ್ಬೋದು. ಈಗ ಮಾರ್ಕೆಟಲ್ಲಿ ನಾವು ತೊಗೊಂಬರ್ತೀವಿ, ಕೆಲವೊಂದರಲ್ಲಿ ರಿಸಲ್ಟ್ ಬರುತ್ತೆ, ಕೆಲವೊಂದರಲ್ಲಿ ಬರೋದಿಲ್ಲ, ಮತ್ತು ಬರೀ ಅದಕ್ಕೆ ತುಂಬಾ ಜಾಸ್ತಿ ಬೆಲೆ ಕೂಡ ಇರುತ್ತೆ. ನಮಗಿದೆಲ್ಲ ತುಂಬಾ ಆರಾಮಾಗಿ ಮನೆಯಲ್ಲಿ ಕಡಿಮೆ ಒಂದು ಬೆಲೆನಲ್ಲೇ ಮಾಡ್ಕೊಳ್ಬೋದು. ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇದು ತುಂಬ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಆ ಎಣ್ಣೆಯೊಂದಿಗೆ ನಾವು ಹಾಕಿರೋ ಒಂದು ಪದಾರ್ಥಗಳ ಅಂಶನ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಬೇಕು. ಸೊ ಅದು ಆಲ್ಮೋಸ್ಟ್ ಒಂದು 2 ಅವರ್ ಚೆನ್ನಾಗಿ ಅದನ್ನು ಕುದಿಸ್ಬೇಕು. 2 ಅವರ್ ಆದಮೇಲೆ ಆಫ್ ಮಾಡಿ ನೀವು ಒಂದು ದಿನ ರಾತ್ರಿ ಕಂಪ್ಲೀಟಾಗಿ ಬಿಟ್ಬಿಡಬೇಕು. ಅದನ್ನೇನು ಮಾಡಬಾರ್ದು. ಅದು ತಣ್ಣಗಾಗಿ ಒಂದು ರಾತ್ರಿ ಫುಲ್ಲು ಬಿಟ್ಟ ಮೇಲೆ ಬೆಳಗಿನ ಜಾವ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಅಂಶ ಬಿಟ್ಕೊಂಡಿತ್ತು ಪದಾರ್ಥದ್ದು. ಸೊ ಆಮೇಲೆ ನಾವು ಬಾಟ್ಲಿಗೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ನಾನು ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಬೇಕಾದಾಗ ಯೂಸ್ ಮಾಡ್ಕೊಳ್ಬೋದು. ನಾನು ಇದನ್ನು ನಮ್ಮ ಮನೆಯವ್ರಿಗೂ ಹಾಗೂ ನನ್ನ ಮಗನಿಗೂ ಸಹ ಇದೇ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ, ಖಂಡಿತ ಟ್ರೈ ಮಾಡಿ. ಸೊ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಜೊತೆಗೆ ಸಿಗ್ತೀನಿ, ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.